ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು PMG ದಿಶಾ ಟ್ರೈನಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. PM ದಿಶಾ ಟ್ರೈನಿಂಗು 14ರಿಂದ 60 ವರ್ಷದ ಒಳಗಿರುವ ಯಾವುದೇ ವ್ಯಕ್ತಿಗಳಿಗಾದರೂ ಕೂಡ ನೀವು ಕೊಡ್ಬೋದು. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಅವರು ಡಿಜಿಟಲ್ ಆಗಿ ಹಿಂದುಳಿದವರಾಗಿರಬೇಕು. ಇಂತಹ ವ್ಯಕ್ತಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು 10 ದಿನ ಆದ ತಕ್ಷಣ ಎಕ್ಸಾಮ್ ಮಾಡಬೇಕಾಗುತ್ತೆ. ಈ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ನೆಕ್ಸ್ಟ್ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಮೇಲೆ 300 ರೂಪಾಯಿಯನ್ನ ನಿಮ್ಮ ಡಿಜಿಪೇ ವಾಲೆಟ್ಗೆ ಆಡ್ ಮಾಡ್ತಾರೆ. ಸೊ CSC ಇದ್ದವರು ಇದು ಒಂದು ಬೆಸ್ಟ್ ಅರ್ನಿಂಗ್ ಅಪರ್ಚುನಿಟಿ ಅನ್ಬೋದು. ಇದಕ್ಕೆ ನಿಮ್ಮದೇ ಆದ ಕಂಪ್ಯೂಟರ್ ಸೆಂಟರ್ ಇರಬೇಕಂತ ಅವಶ್ಯಕತೆ ಇಲ್ಲ. ಒಂದು ಲ್ಯಾಪ್ಟಾಪ್ ಇದ್ರೂ ಸಾಕು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೂ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. ಫಸ್ಟ್ ಬ್ರೌಸರ್ನಲ್ಲಿ PMG ದಿಶಾ ಅಂತ ಸರ್ಚ್ ಮಾಡಿ pmgdisha.in ಅಂತ ಈ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಟ್ರೈನಿಂಗ್ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಈ ರೀತಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಳು ಇದೇ ಪೇಜ್ ನಲ್ಲಿ ಸಿಗುತ್ತೆ. ಇಲ್ಲಿ ಅಬೌಟ್ PMG ದಿಶಾದಲ್ಲಿ ಎಲ್ಲ ಮಾಹಿತಿಗಳು ಇದೆ. ಟ್ರೈನಿಂಗ್ ಹೇಗೆ ಕೊಡಬೇಕು, ಹಾಗೆ ಅಸೈನ್ಮೆಂಟ್ಸ್ ಅನ್ನ ಹೆಂಗೆ ಕಂಪ್ಲೀಟ್ ಮಾಡಬೇಕು, ಎಲ್ಲ ಮಾಹಿತಿಗಳು ನಿಮಗೆ ಈ ಹೋಮ್ ಪೇಜ್ ನಲ್ಲಿ ಸಿಗುತ್ತೆ. ಫಸ್ಟ್ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪೇಮೆಂಟ್ ಸಿಗೋದಿಲ್ಲ. ಅದಕ್ಕೆ ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವರು ನಿಮಗೆ CSC ಇಂದ PMG ದಿಶಾ ಲಾಗಿನ್ ಕೊಡ್ತಾರೆ. ಆವಾಗ ಮಾತ್ರ ನಿಮಗೆ ನೀವು ಟ್ರೈನಿಂಗ್ ಕೊಟ್ಟ ಕ್ಯಾಂಡಿಡೇಟ್ಸ್ ನ ಪೇಮೆಂಟ್ ನಿಮ್ಮ ಡಿಜಿಟಲ್ ವಾಲೆಟ್ಗೆ ಬರುತ್ತೆ. ಇಲ್ಲ ಅಂದ್ರೆ ಯಾವುದೇ ಪೇಮೆಂಟ್ ಅನ್ನ ನಿಮ್ಮ ಐಡಿಗೆ ಹಾಕೋದಿಲ್ಲ. ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೊಟ್ಟಿರೋ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಹಾಕಿ ಯೂಸರ್ ಮತ್ತೆ ಪಾಸ್ವರ್ಡ್ ಅನ್ನ ಲಾಗಿನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಟ್ರೈನಿಂಗ್ ಸೆಂಟರ್ ಡ್ಯಾಶ್ ಬೋರ್ಡ್ ಬರುತ್ತೆ. ನಿಮ್ಮ ಹೆಸರು, ಮೊಬೈಲ್ ನಂಬರು, ಹಾಗೆ ಉಳಿದೆಲ್ಲ ಡೀಟೇಲ್ಸ್ ಗಳು ಬರುತ್ತೆ. ನಿಮ್ಮ ಹೆಸರಿಗೆ ಯಾವ ಪಂಚಾಯತ್ ಅಸೈನ್ ಆಗಿದೆ ಅಂತ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಡ್ಯಾಶ್ ಬೋರ್ಡ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅನ್ನ ರಿಜಿಸ್ಟರ್ ಮಾಡಿದ್ದೀರಾ, ಎಷ್ಟು ಜನರ ಟೆಸ್ಟ್ ಗಳು ಕಂಪ್ಲೀಟ್ ಆಗಿದೆ, ಹಾಗೆ ಎಷ್ಟು ಕ್ಯಾಂಡಿಡೇಟ್ ಗಳು ಸರ್ಟಿಫೈ ಆಗಿದ್ದಾರೆ ಅಂತ ಡೀಟೇಲ್ಸ್ ಬರುತ್ತೆ. ಇನ್ವೆಲಿಗೇಟರ್ ನಲ್ಲಿ ನಾನು ಇಬ್ಬರು ಇನ್ವೆಲಿಗೇಟರ್ ಅನ್ನ ಆಡ್ ಮಾಡಿದ್ದೀನಿ. ಇವರು ಎಕ್ಸಾಮ್ ಮಾಡಬೇಕಾದ್ರೆ ಥಂಬ್ ಕೊಟ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಎಕ್ಸಾಮ್ ಮುಂದೆ ಹೋಗುತ್ತೆ. ನೀವು ಫ್ಯಾಕಲ್ಟಿ ಕೂಡ ಆಡ್ ಮಾಡಬಹುದು. ಲೆಫ್ಟ್ ಸೈಡ್ ನಲ್ಲಿ ಸ್ಟೂಡೆಂಟ್ಸ್ ಅಂತ ಕಾಣ್ತಾ ಇದೆಯಲ್ವಾ, ಅದರಲ್ಲಿ ಆಡ್ ಸ್ಟೂಡೆಂಟ್ ಅಂತ ಕೊಡಿ. ಆವಾಗ ನೀವು ಹೊಸ ಕ್ಯಾಂಡಿಡೇಟ್ ಅನ್ನು ಆಡ್ ಮಾಡಬಹುದು. ಸೊ ನಮಗೆ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ, ಟೋಟಲ್ 500 ಕ್ಯಾಂಡಿಡೇಟ್ಸ್ ಅನ್ನ ಆಡ್ ಮಾಡಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ನೀವು ರಿಮೈನಿಂಗ್ ಟಾರ್ಗೆಟ್ 478 ಇದೆ. ಫಸ್ಟ್ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಅನ್ನ ಟೈಪ್ ಮಾಡಿ. ಯಾವ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತಲ್ವಾ ಅದೇ ರೀತಿ ನೇಮ್ ಅನ್ನ ಹಾಕಿ, ಇಲ್ಲ ಅಂದ್ರೆ ಮಿಸ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಜೆಂಡರ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ 14 ವರ್ಷದಿಂದ 60 ವರ್ಷದ ಒಳಗೆ ಇರಬೇಕು. ಆವಾಗ ಮಾತ್ರ ನೀವು ಎಕ್ಸಾಮ್ ಅನ್ನ ಮಾಡಬಹುದು. ಫಸ್ಟ್ ಪಾಯಿಂಟ್ ನೀವು ನೋಡ್ತಾ ಇರ್ಬೋದು, ಮೈ ಫ್ಯಾಮಿಲಿ ಡಸ್ ನಾಟ್ ಪ್ರೊಸೆಸ್ ಆರ್ ಅವನ ಕಂಪ್ಯೂಟರ್ ಆರ್ ಸ್ಮಾರ್ಟ್ ಫೋನ್ ಅಂತ ಇದೆ. ಈಗೆಲ್ಲ ಏನಾಗಿದೆ ಅಂದ್ರೆ ಸ್ಮಾರ್ಟ್ ಫೋನ್ ಇಲ್ಲದೆ ಇರೋ ಮನೆಯೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಆಗಿದೆ. ಸೊ ಇದನ್ನ ನೀವು ಇಗ್ನೋರ್ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಐ ಅಗ್ರಿ ಆನ್ ದಿ ಅಬೌವ್ ಕನ್ಸೆಂಟ್ ಅಂತ ಕೊಡಿ, ಆಡ್ ಅಂತ ಕೊಡಿ. ನೀವು ಮೊಬೈಲ್ ನಲ್ಲೂ ಕೂಡ ಕ್ಯಾಂಡಿಡೇಟ್ಸ್ ಅನ್ನ ಆಡ್ ಮಾಡಬಹುದು. ಮೊಬೈಲ್ ನಲ್ಲೂ ಆಪ್ ಬರುತ್ತೆ PMG ದಿಶಾದ್ದು, ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ ಮಾಡಬಹುದು. ಸೊ ಇಲ್ಲಿ ಕಂಪ್ಯೂಟರ್ ನಲ್ಲಿ ಆದ್ರೆ ನಿಮಗೆ ಬಯೋಮೆಟ್ರಿಕ್ ಅವಶ್ಯಕತೆ ಇರುತ್ತೆ. ನಾನು ಸೆಕ್ಯೂಜನ್ ಹ್ಯಾಮ್ಸ್ಟರ್ Pro 20 ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಯೂನಿವರ್ಸಲ್ ಆಗಿ ಬರ್ತಾ ಇದೆ. ರೇಷನ್ ಕಾರ್ಡ್ಗೂ ಬರುತ್ತೆ, PMG ದಿಶಾಕ್ಕೂ ಬರುತ್ತೆ. ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ಸ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಐರಿಸ್ ಸ್ಕ್ಯಾನರ್ ಇದ್ರೆ ಐರಿಸ್ ಸ್ಕ್ಯಾನರ್ ಯೂಸ್ ಮಾಡಬಹುದು. ಈಗ ನಿಮ್ಮ ಡಿವೈಸ್ ಡಿಟೆಕ್ಟ್ ಆಗುತ್ತೆ. ಸೊ ಮೇಲ್ಗಡೆ ಕನ್ಸೆಂಟ್ ಅನ್ನು ಅಗ್ರಿ ಮಾಡ್ಕೊಳ್ಳಿ. ಸ್ಟಾರ್ಟ್ ಕ್ಯಾಪ್ಚರ್ ಅಂತ ಕೊಡಿ. ಈಗ ಕ್ಯಾಂಡಿಡೇಟ್ ಫಿಂಗರ್ ಅನ್ನ ಕೊಡ್ಲಿಕ್ಕೆ ಹೇಳಿ.
ಓಕೆ, ಸ್ಟೂಡೆಂಟ್ ಡೀಟೇಲ್ಸ್ ಗಳು ಬಂದಿದೆ. ಫಸ್ಟ್ ಆಧಾರ್ ಕಾರ್ಡ್ ನ ರೀತಿ ಹೆಸರು ಬಂದಿದೆ. ನೆಕ್ಸ್ಟ್ ಮದರ್ ನೇಮ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಫಾದರ್ ನೇಮ್ ಅನ್ನು ಹಾಕಿ. ನೆಕ್ಸ್ಟ್ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಈ ಇಮೇಲ್ ಐಡಿಯನ್ನ ನೀವು ಕಂಪಲ್ಸರಿಯಾಗಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿರೋ ಇಮೇಲ್ ಐಡಿಯನ್ನು ಹಾಕಿ. ನೆಕ್ಸ್ಟ್ ಚೇಂಜ್ ಮಾಡೋ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಮೇಲ್ ಅಥವಾ ಫಿಮೇಲ್ ಎಲ್ಲ ಆಟೋಮೆಟಿಕ್ಲಿ ಫಿಲ್ ಅಪ್ ಆಗಿರುತ್ತೆ. ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ಸ್ಟೂಡೆಂಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಿ. ದಿವ್ಯಾಂಗ್ ಟೈಪ್ ಅಲ್ಲಿ ಅಂಗವಿಕಲರು ಆದ್ರೆ ಅಂಗವಿಕಲತೆಯನ್ನು ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನನ್ ಅಂತ ಸೆಲೆಕ್ಟ್ ಮಾಡಿ ಬಿಡಿ. ಧರ್ಮವನ್ನ ಸೆಲೆಕ್ಟ್ ಮಾಡಿ. ಆಧಾರ್ ಕಾರ್ಡ್ ನ ರೀತಿ ಅಡ್ರೆಸ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ವಿಲೇಜ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ. ನಿಮಗೆ ಅಸೈನ್ ಆಗಿರೋ ಪಂಚಾಯತ್ ನ ಅಕ್ಕಪಕ್ಕದಲ್ಲಿರೋ ಹಳ್ಳಿಗಳ ಕ್ಯಾಂಡಿಡೇಟ್ಸ್ ಅನ್ನ ಮಾತ್ರ ನೀವು ಆಡ್ ಮಾಡಬಹುದು. ಏರಿಯಾ ಆಫ್ ಇಂಟ್ರೆಸ್ಟ್ ನ ಸೆಲೆಕ್ಟ್ ಮಾಡಿ. ಹೈಯೆಸ್ಟ್ ಕ್ವಾಲಿಫಿಕೇಶನ್ ನ ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ಫೋನ್ ನ ಸೆಲೆಕ್ಟ್ ಮಾಡಿ, ಯಾವ ಫೋನ್ ಇದೆ ಅಂತ. ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಆಕ್ಯುಪೇಷನ್ ಅಂದ್ರೆ ಏನು ಕೆಲಸ ಮಾಡ್ತಾ ಇದಾರೆ ಅಂತ ಸೆಲೆಕ್ಟ್ ಮಾಡಿ. BPL ಕಾರ್ಡ್ ಹೊಂದಿದ್ರೆ BPL ಅಂತ ಟಿಕ್ ಮಾಡಬಹುದು. ಹಾಗೆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ. ಫೋಟೋ ಸೈಜು 50ರಿಂದ 100 KB ಒಳಗಿರಬೇಕು. ನೆಕ್ಸ್ಟ್ ಆಡ್ ಅಂತ ಕೊಡಿ. ಓಕೆ, ಸಕ್ಸಸ್ಫುಲ್ ಆಗಿ ಸ್ಟೂಡೆಂಟ್ ಕ್ರಿಯೇಟ್ ಆಗಿದೆ. ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕಂಪಲ್ಸರಿಯಾಗಿ ಕಾಪಿ ಮಾಡಿ ಇಟ್ಕೊಳ್ಳಿ. ನೀವು ನೋಟ್ ಪ್ಯಾಡ್ ನಲ್ಲೂ ಕೂಡ ಸೇವ್ ಮಾಡಿ ಇಟ್ಕೊಳ್ಬಹುದು. ನೀವು ಆಡ್ ಮಾಡಿರೋ ಸ್ಟೂಡೆಂಟ್ಸ್ ಲೆಫ್ಟ್ ಸೈಡ್ ನಲ್ಲಿ ಸ್ಟೂಡೆಂಟ್ಸ್ ಅಂತ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ವ್ಯೂ ಆಲ್ ಅಂತ ಕೊಡಿ. ಇದರಲ್ಲಿ ನೀವು ಆಡ್ ಮಾಡಿರೋ ಸ್ಟೂಡೆಂಟ್ಸ್ ಲಿಸ್ಟ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ನಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಲ್ಲಿ ಎಲ್ಲ ಆಪ್ಷನ್ಗಳು ಇಂಟು ಮಾರ್ಕ್ ಅಲ್ಲಿ ಬಂದಿದೆ. ಅದನ್ನ ರೈಟ್ ಟಿಕ್ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಇಮೇಲ್ ಅನ್ನ ವೆರಿಫೈ ಮಾಡಬೇಕು. ಆವಾಗ ಫಸ್ಟ್ ಆಪ್ಷನ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ 10 days ಟ್ರೈನಿಂಗ್ ಆದ್ಮೇಲೆ ಎರಡನೇದು ಟಿಕ್ ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಔಟ್ಕಮ್ ಫಾರ್ಮ್ ಅದನ್ನ ನಾವೀಗ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಟೆಸ್ಟ್ ಕಂಪ್ಲೀಟ್, ಫೈನಲ್ ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ರೈಟ್ ಕ್ಲಿಕ್ ಬರುತ್ತೆ. ಸೊ ಫಸ್ಟ್ ಇಮೇಲ್ ಅನ್ನ ವೆರಿಫೈ ಮಾಡೋಣ. ಅದಕ್ಕೆ ನಾವು ಸ್ಟೂಡೆಂಟ್ ಲಾಗಿನ್ ಅನ್ನ ಮಾಡ್ಕೊಳ್ಬೇಕು. ಈಗ CSC ಲಾಗಿನ್ ಅನ್ನ ಲಾಗ್ಔಟ್ ಮಾಡ್ಕೊಳ್ಳಿ. ಈಗ ಕ್ಯಾಂಡಿಡೇಟ್ ಅನ್ನ ಲಾಗಿನ್ ಮಾಡಿ. ಆವಾಗಲೇ ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಐ ಅಗ್ರಿ ಅಂತ ಕೊಡಿ. ಓಕೆ ಅಂತ ಕೊಡಿ. ಓಕೆ, ಇಲ್ಲಿ ಮೈ ಪ್ರೊಫೈಲ್ ನಲ್ಲಿ ನೋಡಬಹುದು. ನಾವು ಫಿಲ್ ಮಾಡಿರೋ ಎಲ್ಲ ಡೀಟೇಲ್ಸ್ ಗಳು ಇಲ್ಲಿ ಬಂದಿದೆ. ಇದು ಸ್ಟೂಡೆಂಟ್ ಲಾಗಿನ್. ಟೆಸ್ಟ್ ಕೂಡ ನೀವು ಸ್ಟೂಡೆಂಟ್ ಲಾಗಿನ್ ಅಲ್ಲೇ ಮಾಡಬೇಕು, ಸೆಂಟರ್ ಲಾಗಿನ್ ನಲ್ಲಿ ಬರೋದಿಲ್ಲ. ಒಂದು ವೇಳೆ ಇಮೇಲ್ ಐಡಿ ಏನಾದ್ರು ತಪ್ಪಾಗಿದ್ರೆ ಇಲ್ಲಿ ಎಡಿಟ್ ಅಂತ ಕಾಣ್ತಾ ಇದೆಯಲ್ಲ, ಎಡಿಟ್ ಕೊಟ್ಟು ನೀವು ಚೇಂಜ್ ಮಾಡ್ಕೊಳ್ಬಹುದು. ಎಡಿಟ್ ಕಂಪ್ಲೀಟ್ ಆದ್ಮೇಲೆ ಸೇವ್ ಅಂತ ಕೊಟ್ರೆ ನೀವು ಎಡಿಟ್ ಮಾಡಿರೋ ಡೀಟೇಲ್ಸ್ ಗಳು ಸೇವ್ ಆಗುತ್ತೆ. ಸೊ ಫಸ್ಟ್ ಇಮೇಲ್ ಅನ್ನ ವೆರಿಫೈ ಮಾಡೋಣ. ಇಲ್ಲಿ ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಅಲ್ಲಿ ಇಮೇಲ್ ಅನ್ನ ವೆರಿಫೈ ಮಾಡೋದು ಹೇಗೆ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಮ ಇಮೇಲ್ ಐಡಿಯಿಂದ ಗೋ ಅಹೆಡ್ @pmdishamail.in ಗೆ ವೆರಿಫೈ ಮೇಲ್ ಅಂತ ಸಬ್ಜೆಕ್ಟ್ ಇಟ್ಟು ಒಂದು ಇಮೇಲ್ ನ ಸೆಂಡ್ ಮಾಡಬೇಕು. ಆವಾಗ ನಿಮ್ಮ ಇಮೇಲ್ ಗೆ ಒಂದು OTP ಬರುತ್ತೆ. ಆ OTP ನ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಜಿಮೇಲ್ ಅನ್ನು ಲಾಗಿನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಈ ಸ್ಟೆಪ್ ಕಂಪಲ್ಸರಿ, ಇಲ್ಲ ಅಂದ್ರೆ ಎಕ್ಸಾಮ್ ನೆಕ್ಸ್ಟ್ ಹೋಗೋದಿಲ್ಲ. ಸೊ ನ್ಯೂ ಮೇಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಯಾರಿಗೆ ಸೆಂಡ್ ಮಾಡಬೇಕು ಅಂದ್ರೆ ಗೋ ಅಹೆಡ್ @pmdishamail.in ಗೆ ಸೆಂಡ್ ಮಾಡಬೇಕು. ಸಬ್ಜೆಕ್ಟ್ ಏನಾಗಬೇಕು ಅಂದ್ರೆ ವೆರಿಫೈ ಇಮೇಲ್ ಅಂತ ಇದೆಯಲ್ವಾ, ಇದನ್ನ ಸಬ್ಜೆಕ್ಟ್ ಆಗಿ ಹಾಕಿ. ನೀವು ಕಾಪಿ ಪೇಸ್ಟ್ ಕೂಡ ಮಾಡಬಹುದು. ಇಷ್ಟೇ ಸಾಕು, ಮತ್ತೇನೋ ಟೈಪ್ ಮಾಡಬೇಡಿ. ಸೆಂಡ್ ಅಂತ ಕೊಡಿ. 1 minute ವೇಟ್ ಮಾಡಿ. ಆಟೋಮೆಟಿಕ್ಲಿ ಒಂದು OTP ಬರುತ್ತೆ. ಓಕೆ, ನೀವು ನೋಡ್ತಾ ಇರಬಹುದು ಇಲ್ಲಿ ಹೊಸ ಮೇಲ್ ಬಂದಿದೆ PM ದಿಶಾದಿಂದ. OTP ಕೂಡ ಬಂದಿದೆ 467473. ಈ OTP ಅನ್ನ ವೆರಿಫೈ ಮಾಡೋಣ. ಇಲ್ಲಿ ವೆರಿಫೈ ಅಂತ ಕಾಣ್ತಾ ಇದ್ರು, ಅಲ್ಲಿ ಕ್ಲಿಕ್ ಮಾಡಿಕೊಂಡು OTP ನ ಎಂಟರ್ ಮಾಡಿ. 467473 ಅಂತ ಕೊಡಿ.
ಓಕೆ, ಇಮೇಲ್ ಐಡಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆ. ಇಮೇಲ್ ವೆರಿಫೈ ಆದ್ಮೇಲೆ ಔಟ್ಕಮ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಔಟ್ಕಮ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಎಸ್ ಅಂತ ಕೊಡಿ, ನೆಕ್ಸ್ಟ್ ನೋ ಅಂತ ಕೊಡಿ. ಡಿಜಿಲಾಕರ್ ಎಸ್ ಅಂತ ಕೊಡಿ, G2C ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟಿರೋ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಕೇಳುತ್ತೆ. ಹ್ಯಾವ್ ಬ್ಯಾಂಕ್ ಅಕೌಂಟ್ ನಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಎಂಟರ್ ಮಾಡಬಹುದು ಇದ್ರೆ. ಸೊ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಇನ್ಶೂರೆನ್ಸ್ ಇದ್ರೆ ಎಸ್ ಅಂತ ಕೊಡಬಹುದು, ಎಲ್ಲ ಪಾಲಿಸಿ ನಂಬರ್ ಹಾಕಬೇಕಾಗುತ್ತೆ. ಈ ಗ್ರಾಮೀಣ ಸ್ಟೋರ್ ಆಪ್ ಇದ್ರೆ ಎಸ್ ಅಂತ ಕೊಟ್ಟು ಮೊಬೈಲ್ ನಂಬರ್ನ ಹಾಕಿ, ಇಲ್ಲಾಂದ್ರೆ ನೋ ಅಂತ ಕೊಡಿ, ಓಕೆ ಅಂತ ಕೊಡಿ. ಈಗ ಟೋಟಲ್ ₹1 3 ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಮೇಕ್ ಪೇಮೆಂಟ್ ಅಂತ ಕೊಡಿ, ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡಿ. ಫಸ್ಟ್ ಏನಾಗ್ತಿತ್ತು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ₹1 ಕಟ್ ಆಗ್ತಿತ್ತು. ಈಗ ಏನು ಹೊಸ ಆಪ್ಷನ್ ಆಡ್ ಮಾಡಿದ್ದಾರೆ ಅಂದ್ರೆ ವರ್ಚುವಲ್ ಬ್ಯಾಂಕ್ ಅಂತ. ನಿಮ್ಮ ಅಕೌಂಟ್ ನಿಂದ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ. ಇದು ವರ್ಚುವಲ್ ಆಗಿ ಒಂದು ಲಾಗಿನ್ ಸಿಗುತ್ತೆ, ಆ ಲಾಗಿನ್ ನಿಂದ ಪೇಮೆಂಟ್ ಆಗುತ್ತೆ. ಸೊ ಇಲ್ಲಿ ವರ್ಚುವಲ್ ಬ್ಯಾಂಕ್ ಅಂತ ಕಾಣ್ತದೆ, ಕ್ಲಿಕ್ ಮಾಡ್ಕೊಂಡು ವರ್ಚುವಲ್ ಬ್ಯಾಂಕ್ ಅನ್ನ ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ. ಇದಕ್ಕೆ ಯೂಸರ್ ನೇಮು demologin@demo.com, ಪಾಸ್ವರ್ಡ್ demo124. ಈ ಡೀಟೇಲ್ಸ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡಿ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಂಥದ್ದೇ ಇನ್ನು 2 ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕು. ಪರ್ಫಾರ್ಮ್ ಅನದರ್ ಟ್ರಾನ್ಸಾಕ್ಷನ್ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡಿ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ. ಓಕೆ, ಈಗ 3 ಟ್ರಾನ್ಸಾಕ್ಷನ್ಗಳು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಅಂತ ಕೊಡಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಪೇಜ್ ನಲ್ಲಿ 3 ಟ್ರಾನ್ಸಾಕ್ಷನ್ಗಳು ಸಕ್ಸಸ್ಫುಲ್ ಅಂತ ಬಂದಿದೆ. ಈಗ ಇಮೇಲ್ ಐಡಿ ವೆರಿಫೈ ಆಯ್ತು. ನೆಕ್ಸ್ಟ್ ಔಟ್ಕಮ್ ಫಾರ್ಮ್ ಕಂಪ್ಲೀಟ್ ಆಯ್ತು. ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು 3 ಆಪ್ಷನ್ ನೋಡ್ತಾ ಇರಬಹುದು. ಟೇಕ್ ಟೆಸ್ಟ್, ಪ್ರಾಕ್ಟೀಸ್ ಟೆಸ್ಟ್, ಹಾಗೆ ಲಾಂಚ್ ಕೋರ್ಸ್ ಅಂತ. ಹಾಗೆ ಸ್ಟಡಿ ಮಟೀರಿಯಲ್ ಕೂಡ ಇದೆ, PDF, ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಕ್ಲಾಸಸ್ ಗಳು ಇದೆ. ಇದೆಲ್ಲವನ್ನು ಓದ್ಕೊಂಡು ನಿಮ್ಮ ಸ್ಟೂಡೆಂಟ್ಸ್ ಅನ್ನು ನೀವು ಪ್ರಿಪೇರ್ ಮಾಡಬಹುದು. ಟೇಕ್ ಟೆಸ್ಟ್ ಆಪ್ಷನ್ 10 ದಿನ ಮಿನಿಮಮ್ ಆಗಬೇಕು, ಆಮೇಲೆ ಮಾತ್ರ ಓಪನ್ ಆಗುತ್ತೆ. ಅಷ್ಟರಲ್ಲಿ ನೀವು ಪ್ರಾಕ್ಟೀಸ್ ಟೆಸ್ಟ್ ಅನ್ನ ಮಾಡಬಹುದು ಸ್ಟೂಡೆಂಟ್ಸ್ ಗಳಿಗೆ. ಕ್ಲಿಕ್ ಹಿಯರ್ ಅಂತ. ಇದೇ ರೀತಿ ನಿಮಗೆ ಕೂಡ ಫೈನಲ್ ಎಕ್ಸಾಮ್ ನಲ್ಲೂ ಕ್ವಶನ್ಸ್ ಬರುತ್ತೆ. ಫೈನಲ್ ಎಕ್ಸಾಮ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದು ಡೈರೆಕ್ಟ್ ಆಗಿ ಬ್ರೌಸರ್ ನಲ್ಲಿ ಆಗೋದಿಲ್ಲ. ಅದಕ್ಕಾಗಿ ನೀವು ಒಂದು ಸೆಕ್ಯೂರ್ ಬ್ರೌಸರ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದರ ಪ್ರೊಸೆಸ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮತ್ತೊಮ್ಮೆ CSC ಟ್ರೈನಿಂಗ್ ಸೆಂಟರ್ ಅನ್ನ ಲಾಗಿನ್ ಮಾಡ್ಕೊಳ್ಳೋಣ. ಚೆಕ್ ಮಾಡೋಣ ವೆರಿಫೈ ಆಗಿದೆ ಇಲ್ವಾ ಅಂತ. ಸ್ಟೂಡೆಂಟ್ಸ್ ಅನ್ನ ಓಪನ್ ಮಾಡಿ. ಓಕೆ, ನೀವು ನೋಡ್ತಾ ಇರ್ಬೋದು ಇಮೇಲ್ ವೆರಿಫೈಡ್ ಆಗಿದೆ. ಸ್ಟೂಡೆಂಟ್ ಔಟ್ಕಮ್ ಫಾರ್ಮ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 10 ಡೇಸ್ ಆಗಿಲ್ಲ, ಹಾಗೆ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗೆ ತುಂಬಾ ಜನ ಹೇಳ್ತಾ ಇದ್ದಾರೆ PM ದಿಶಾ ಪೇಮೆಂಟ್ ಕೊಡ್ತಾ ಇಲ್ಲ ಅಂತ. ಪೇಮೆಂಟ್ ಬಗ್ಗೆ ಚಿಂತೆ ಮಾಡಬೇಡಿ. ಗೌರ್ಮೆಂಟ್ ನಿಂದ ಬರೋ ದುಡ್ಡು ಯಾವಾಗಲೂ ಎಲ್ಲೂ ಹೋಗೋದಿಲ್ಲ. ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು, ಅದು 100% ಬಂದೇ ಬರುತ್ತೆ. ನಿಮ್ಮ ಹತ್ರ ಎಷ್ಟು ಜನ ಆಗುತ್ತೋ ಎಲ್ಲ ಸ್ಟೂಡೆಂಟ್ಸ್ ಗಳ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಆದ್ಮೇಲೆ ಒಂದು ಸರ್ಟಿಫಿಕೇಟ್ ಕೂಡ ಬರುತ್ತೆ. ಸರ್ಟಿಫಿಕೇಟ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸರ್ಟಿಫಿಕೇಟ್ ಜನರೇಟ್ ಆದ್ಮೇಲೆ ಈ ರೀತಿ ಲೋಗೋ ಬರುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಓಕೆ, ಈ ರೀತಿ ನಿಮಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಕೊಡಬಹುದು. ಡಿಜಿಟಲ್ ಆಗಿ ಹಿಂದುಳಿದ ಎಲ್ಲಾ ಜನರಿಗೂ ನೀವು ಟ್ರೈನಿಂಗ್ ಅನ್ನ ಕೊಟ್ಟು ಎಕ್ಸಾಮ್ ಅನ್ನ ಮಾಡಿಸಿದ್ರೆ ನಿಮಗೂ ಅರ್ನಿಂಗ್ ಆಗುತ್ತೆ, ಹಾಗೆ ಜನರಿಗೂ ಮಾಹಿತಿಗಳು ಸಿಕ್ಕಂಗೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕನ್ನಡ ಕ್ರಿಯೇಷನ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.